ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿ ಕೆಎಸ್ ಈಶ್ವರಪ್ಪ ರಾಜೀನಾಮೆ ನೀಡಿದರಷ್ಟೇ ಸಾಲದು, ಅವರನ್ನು ಕೂಡಲೇ ಬಂಧಿಸಬೇಕು ಎಂದು ಅಖಿಲ ಭಾರತ ಹಿಂದೂ ಮಹಾಸಭಾ ಒತ್ತಾಯಿಸಿದೆ. ಈ ಕುರಿತು ಮಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಜ್ಯಾಧ್ಯಕ್ಷ ರಾಜೇಶ್ ಪವಿತ್ರನ್ ಅವರು, ರಾಜ್ಯದಲ್ಲಿ ನಾನಾ ರೀತಿಯಲ್ಲಿ ಹಿಂದೂ ಕಾರ್ಯಕರ್ತರ ಬಲಿಯಾಗುತ್ತಿದೆ. ಹಿಂದುತ್ವದ ಹೆಸರು ಹೇಳಿ ಅಧಿಕಾರಕ್ಕೆ ಬಂದವರಿಗೆ ಹಿಂದೂ ಕಾರ್ಯಕರ್ತರನ್ನ ಬಳಸಿಕೊಂಡು ಅಧಿಕಾರ ಪಡೆಯುವುದು ಮಾತ್ರ ಗೊತ್ತಿದೆ ಹೊರತು ಹಿಂದೂಗಳಿಗಾಗಿ ಏನೂ ಮಾಡಿಲ್ಲ ಎಂದು ದೂರಿದ್ರು. ಲಂಚ, ಮಂಚ ಮತ್ತು ಹಿಂದೂ ವಿರೋಧಿ ನೀತಿಗಳು ಮಾತ್ರ ಬಿಜೆಪಿ ಅಜೆಂಡಾ ಆಗಿದೆ. ಯಾವ ಉದ್ದೇಶಕ್ಕಾಗಿ ಅಧಿಕಾರಕ್ಕೆ ಬಂದಿದ್ದಾರೋ ಅದು ಸಾಕಾರ ಆಗುತ್ತಿಲ್ಲ. ಈಶ್ವರಪ್ಪರ ರಾಜೀನಾಮೆ ಒತ್ತಾಯದ ಮೇಲೆ ಆಗಿದ್ದು, ಇದು ಚುನಾವಣೆಯ ಹಿನ್ನೆಲೆಯಲ್ಲಿ ಬೂಟಾಟಿಕೆಯ ಕುತಂತ್ರ ಮಾತ್ರ ಎಂದು ಟೀಕಿಸಿದ್ರು. ಹಿಜಾಬ್ ಪ್ರಕರಣದಲ್ಲಿ 6 ವಿದ್ಯಾರ್ಥಿನಿಯರನ್ನ ನಿಯಂತ್ರಿಸಲು ಆಗದವರು ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣದ ಸೂಕ್ತ ತನಿಖೆ ಮಾಡುತ್ತಾರೆಂಬ ನಂಬಿಕೆಯಿಲ್ಲ. ಬಿಜೆಪಿ ಕಾರ್ಯಕರ್ತರಾಗಿದ್ದ ವಿನಾಯಕ ಬಾಳಿಗ ಕೊಲೆಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಅವರ ಮನೆಯವರು ಇನ್ನೂ ಕಣ್ಣೀರು ಹಾಕುತ್ತಿದ್ದಾರೆ. ಇದನ್ನ ಕೊಲೆ ಅನ್ನಬೇಕು, ಆತ್ಮಹತ್ಯೆ ಅನ್ನಬೇಕು ಗೊತ್ತಾಗುತ್ತಿಲ್ಲ. ಈ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಎಂದು ಒತ್ತಾಯಿಸಿದ್ರು. ಈಗ ಈಶ್ವರಪ್ಪನವರು ನೇರವಾಗಿ ರಾಜೀನಾಮೆ ಕೊಡಲಿಲ್ಲ, ಅದಕ್ಕೆ ಸಾಕಷ್ಟು ಒತ್ತಡಗಳನ್ನು ಹಾಕಿದ ಮೇಲೆ ರಾಜೀನಾಮೆ ಕೊಟ್ಟಿದ್ದಾರೆ. ಆ ಒಂದು ಸೆಂಟೆನ್ಸ್ನ ರಾಜೀನಾಮೆ ಪತ್ರ ಕೂಡ ನಮ್ಮ ಬಳಿ ಇದೆ, ನಾವು ನೋಡಿದ್ದೇವೆ ಅದು ಏನು ಬರೆದಿದ್ದಾರೆ ಅಂತ ಹೇಳಿ. ಪ್ರಶ್ನೆ ಅವರ ರಾಜೀನಾಮೆದಲ್ಲ, ಪ್ರಶ್ನೆ ಆ ಹಿಂದೂ ಕಾರ್ಯಕರ್ತನ ಸಾವಿನ ಬಗ್ಗೆ. ಈಗಾಗಲೇ ನಮಗೆ ಬಂದಂಥ ಮಾಹಿತಿ ಪ್ರಕಾರ ಎಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಆ ಆತ್ಮಹತ್ಯೆ ಮಾಡಿಕೊಂಡಂಥ CC ಕ್ಯಾಮ್ರಾಗಳು ಈಗಾಗಲೇ ವರ್ಕ್ ಮಾಡೋದು ನಿಲ್ಲಿಸಿದೆ ಅಂತ ಹೇಳ್ತಾರೆ. ಕೇವಲ ರಾಜೀನಾಮೆ ಕೊಡುವಂಥದ್ದು ಮಾತ್ರಕ್ಕೆ ಅಲ್ಲದೆ ಹಿಂದೂ ಮಹಾಸಭಾ ಒತ್ತಾಯ ಮಾಡ್ತಾ ಇದೆ, ಸಚಿವರನ್ನ ಸಂಪುಟದಿಂದ ವಜಾ ಮಾಡಬೇಕು. ಅವರಾಗಿ ರಾಜೀನಾಮೆ ಕೊಟ್ಟಿದ್ದಾರೆ, ಅವರ ಬಂಧನ ಆಗಬೇಕು. ಹಿಂದೂ ಕಾರ್ಯಕರ್ತರು ಕೇವಲ ಹೇಳಿಕೆ ಕೊಟ್ಟಾಗ, ನಾಯಕರು ಹೇಳಿಕೆ ಕೊಟ್ಟಾಗ ಅವರನ್ನು ಬಂಧಿಸುವಂಥ ಸುಮೋಟೋ ಕೇಸಲ್ಲಿ ಬಂಧಿಸುವಂಥ ಪೊಲೀಸರು ಇವತ್ತೇನು ಮಾತಾಡ್ತಾ ಇಲ್ಲ. ಒಂದು ಕೊಲೆ ನಡೆದಿದೆ, ಆದರೆ ಈಗ ಹಿಂದುತ್ವದ ಹೆಸರು ಹೇಳ್ಕೊಂಡು ಬಂದಂಥ ಸರ್ಕಾರ ನಮ್ಮ ಹಿಂದೂ ಕಾರ್ಯಕರ್ತರ ಪರಿಸ್ಥಿತಿ ಯಾವ ಮಟ್ಟಿಗಿದೆ ಅಂತ ಹೇಳಿದರೆ, ನಾನು ಇವತ್ತು ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೆ, ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಕಾರ್ಯಕರ್ತರನ್ನು ಉಪಯೋಗ ಮಾಡಿಕೊಂಡು ಆ ಮೆಟ್ಟಿಲು ಮಾಡಿಕೊಂಡು ಅಧಿಕಾರಕ್ಕೆ ಏರೋದು ಮಾತ್ರ ಭಾರತೀಯ ಜನತಾ ಪಾರ್ಟಿ ಅವರ ಪರಿಕಲ್ಪನೆ. ನಾನೆಲ್ಲ ಓದಿದೆ, ಯಾರೋ ಬರೆದಿದ್ರು, ಭಾರತೀಯ ಜನತಾ ಪಾರ್ಟಿದು ಮೂರು ಎಜೆಂಡಾ ಅವ್ರದ್ದು. ಏನೋ ಅವ್ರು ಯಾರೆಲ್ಲ ಇವತ್ತು ಹಗರಣದಲ್ಲಿ ಸಿಕ್ಕಾಕೊಳ್ತಾರೆ, ಲಂಚ, ಮಂಚ, ಮತ್ತೊಂದು ಏನೋ ಹಿಂದೂ ವಿರೋಧಿ ನೀತಿಗಳು, ಬೇರೆ ಯಾವ ಕೇಸ್ಗಳಿಲ್ಲ, ಅವ್ರದ್ದೆಲ್ಲ ಇದೆ. ಲಂಚ, ಮಂಚ, ಮತ್ತೊಂದು ಹಿಂದೂ ವಿರೋಧಿ ನೀತಿಗಳು. ನಾನು ಮಾತಾಡ್ತಿರುವಂಥದ್ದು ಹಿಂದೂ ವಿರೋಧಿ ನೀತಿಗಳ ಬಗ್ಗೆ. ಯಾವ ಉದ್ದೇಶ ಇಟ್ಕೊಂಡು ನೀವು ಅಧಿಕಾರಕ್ಕೆ ಬಂದಿದ್ದೀರಿ, ಅದನ್ನು ನೀವು ಸಾಕಾರಗೊಳಿಸ್ತಾ ಇಲ್ಲ. ಯಾವುದೂ ಕೂಡ ಹಿಂದುತ್ವಕ್ಕೆ ಸಂಬಂಧಪಟ್ಟ ಯಾವ ಕೆಲಸಗಳು ನಡೆದಿಲ್ಲ. ಕೇವಲ ಕಣ್ಣೊರೆಸುವ ತಂತ್ರ. ಈ ರಾಜೀನಾಮೆ ಕೂಡ ಬೂಟಾಟಿಕೆಯ ಇದೊಂದು ಎಜೆಂಡಾ, ಇದು ಅಷ್ಟೇ. ಮುಂದೆ ಚುನಾವಣೆ ಇದೆ, ಆ ನಿಟ್ಟಿನಲ್ಲಿ ಅದಕ್ಕೋಸ್ಕರ ರಾಜೀನಾಮೆ, ಇನ್ನೊಂದು ದೊಡ್ಡ ಗದ್ದಲ ಆಗೋದು ಬೇಡ ಅಂತ. ಈ ರಾಜ್ಯದಲ್ಲಿ ಸರ್ಕಾರ ಇದೆ ಅಂತ ನಮ್ಗೆ ಅನಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಕೂಡ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಹಿಜಾಬಿಂದ ಹಿಡ್ಕೊಂಡು ಇಲ್ಲಿವರೆಗೂ. 6 ಜನ ಹುಡುಗಿರನ್ನ ಮೇಂಟೈನ್ ಮಾಡಲಿಕ್ಕೆ ಅವರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಆಗದಂತ ಸರ್ಕಾರ ಇವತ್ತು ಇದನ್ನು ಇವರು ವಿಚಾರಣೆ ಮಾಡುವುದು ಹೌದಾ? ಪ್ರಧಾನ ಕಾರ್ಯದರ್ಶಿ ಧರ್ಮೇಂದ್ರ ಅವರು ಮಾತನಾಡಿ, ಪ್ರಧಾನಿ ಮೋದಿಯವರ ಭ್ರಷ್ಟಾಚಾರ ವಿರುದ್ಧದ ಹೇಳಿಕೆ ಕರ್ನಾಟಕಕ್ಕೆ ಅನ್ವಯವಾಗುವುದಿಲ್ಲವೇ ಎಂದು ಪ್ರಶ್ನಿಸಿದ್ರು. ಈಶ್ವರಪ್ಪ ತಾನು ಪ್ರಾಮಾಣಿಕರಾಗಿದ್ರೆ ಧರ್ಮಸ್ಥಳದಲ್ಲಿ ಬಂದು ಪ್ರಮಾಣ ಮಾಡಲಿ ಎಂದು ಆಗ್ರಹಿಸಿದ್ರು. ಕಾಂಗ್ರೆಸ್ 60 ವರ್ಷದಲ್ಲಿ ಲೂಟಿ ಮಾಡಿದೆ ಎಂದು ಅಧಿಕಾರಕ್ಕೆ ಬಂದವರು 40% ಕಮಿಷನ್ ಪಡೆಯುತ್ತಾರೆ ಎಂದರೆ ಏನರ್ಥ? ಈಶ್ವರಪ್ಪನವರು ಎಲ್ಲ ಕಾಮಗಾರಿಗಳನ್ನ ವರ್ಕ್ ಆರ್ಡರ್ ಪಡೆದೇ ನೀಡಿದ್ದಾರೆ ಎಂಬ ಬಗ್ಗೆ ಬಹಿರಂಗವಾಗಿ ಹೇಳಲೆ. ಅಧಿಕಾರಿಗಳು, ಇಂಜಿನಿಯರ್ಗಳು, ಜೂನಿಯರ್ ಇಂಜಿನಿಯರ್ಗಳು ಹೇಳಲೆ. ಸರ್ಕಾರದ ವಿಸರ್ಜನೆ ಮಾಡಿ ರಾಜ್ಯಪಾಲರ ಮೂಲಕ ನಿವೃತ್ತ ನ್ಯಾಯಾಧೀಶರಿಂದ ತನಿಖೆ ಮಾಡಬೇಕು ಎಂದು ಆಗ್ರಹಿಸಿದ್ರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಪ್ರಮೋದ್ ಉಚ್ಚಿಲ್, ಹರ್ಷ ನಾಯ್ಕ್, ಶಿವಪ್ರಸಾದ್ ಉಪಸ್ಥಿತರಿದ್ದರು. ನಾನು ಕೇಳ್ತಾ ಇದ್ದೇನೆ, ಭಾರತೀಯ ಜನತಾ ಪಕ್ಷದವರಿಗೆ ಕರ್ನಾಟಕದಲ್ಲಿ ನರೇಂದ್ರ ಮೋದಿ ಅವರ ಏನು ಘೋಷಣೆ ಅನ್ವಯ ಆಗುವುದಿಲ್ವಾ? ಈಶ್ವರಪ್ಪನವರು ಹೇಳ್ತಾ ಇದ್ದಾರೆ, ನಾನು ಕಮಿಷನ್ ಅನ್ನು ತಗೊಂಡಿಲ್ಲ, ನಾನು ಪ್ರಾಮಾಣಿಕನಿದ್ದೇನೆ ಅಂತ. ಆಯ್ತು ಸ್ವಾಮಿ, ನೀವು ಪ್ರಾಮಾಣಿಕರಿದ್ರೆ ನೀವು ಹಿಂದೂಗಳಂತ ಹೇಳ್ತಾ ಇದ್ದೀರಲ್ಲ, ಹಿಂದೂ ಧಾರ್ಮಿಕ ಆಚಾರ ವಿಚಾರಗಳಲ್ಲಿ ನಂಬಿಕೆ ಇಟ್ಟವರಲ್ಲ,
ಬನ್ನಿ ಧರ್ಮಸ್ಥಳಕ್ಕೆ, ಅಲ್ಲಿ ಪ್ರಮಾಣ ಮಾಡಿ ನಾವು ಯಾರು ನಮ್ಮ ಇವತ್ತಿನ ಮಂತ್ರಿಮಂಡಲದಲ್ಲಿರುವಂಥ ಯಾರೊಬ್ಬ ವ್ಯಕ್ತಿಯು ಕೂಡ ಲಂಚವನ್ನು ಪಡೆದಿಲ್ಲ ಮತ್ತು ಈ ಕೇಸಲ್ಲಿ 40% ಕಮಿಷನನ್ನು ತಗೊಂಡಿಲ್ಲ. ಎಷ್ಟು ಪರ್ಸೆಂಟನ್ನು ಮತ್ತೆ ಅವರನ್ನು ಕೇಳಿ ಅವರು ಹೇಳ್ಬೋದು. ಆದರೆ ಹೇಳಿ, ಪ್ರಮಾಣ ಮಾಡಲಿಕ್ಕೆ ರೆಡಿ ಇದ್ದೀರಾ ನೀವು? ಆ ತಾಕತ್ತು ನಿಮಗಿದೆಯಾ? ಹೇಳಿ ನೋಡುವ. ಬರುವಾಗ ಏನು ಹೇಳಿದ್ದೀರಿ? ಕಾಂಗ್ರೆಸ್ 60 ವರ್ಷದಲ್ಲಿ ಲೂಟಿದೆ, ಈ ದೇಶವನ್ನು ದರೋಡೆ ಮಾಡಿದೆ ಹೇಳ್ತಾ ಇದ್ದೀರಲ್ಲ ಸ್ವಾಮಿ. ನೀವೇನು ಮಾಡ್ತಾ ಇದ್ದೀರಾ? 40% ಕಮಿಷನನ್ನು ಪಡ್ಕೊಳ್ತೀರಾದರೆ, ನಾವು ಕಾಮಗಾರಿಯನ್ನು ಮಾಡಿದಾಗ ಕಾಮಗಾರಿ ನಡೆಸಿ ಎಷ್ಟು ವರ್ಷಗಳ ನಂತರ ನಮಗೆ ಆ ಬಿಲ್ಲನ್ನು ಪಡೆಯುವಂಥ ವ್ಯವಸ್ಥೆ ಇದೆ. ನಾವು ಹಾಕಿರುವ ಹಣಕ್ಕೆ ಬಡ್ಡಿಯನ್ನು ಕೂಡಿಸಿದ್ರೂ ಕೂಡ ನಾವು ಹಾಕಿದ ಹಣಕ್ಕೆ ನ್ಯಾಯ ದೊರಕಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ರೊಳಗೆ ಇವರು ಹೇಳ್ತಾರೆ 40% ಕಮಿಷನನ್ನು ಪಡೆಯುವಂಥ ವ್ಯವಸ್ಥೆಯಲ್ಲಿ ರಾಜ್ಯದ ಇಡೀ ಬಜೆಟನ್ನು ನಾವು ಪರಿಗಣಿಸಿದರೆ ಅದರೊಳಗೆ ಕಾಮಗಾರಿಗೋಸ್ಕರ ಅಂತಲೇ ತೆಗೆದಿಟ್ಟ ಹಣದಲ್ಲಿ 40% ಹಣವನ್ನು ಪಡೆದರೆ ಎಷ್ಟು ಕೋಟಿ ರೂಪಾಯಿ ನೀವು ಲಂಚ ಹೊಡೆದಿದ್ದೀರಿ ಎಂಬುದನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಮಹಾಸಭಾ ಆಟಿಕೆ ಹಾಕಿ ತಗೊಳ್ಳುತ್ತೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.